ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ, ಬರ್ರಿ ಇವತ್ತ ನಾನ್ ನಿಮಗ್ ತೋರ್ಸಕಂತ ರೆಸಿಪಿ ಬಂದು ಮಾವಿನಕಾಯಿ ರಸಂ. ಮಾವಿನಕಾಯಿ ಸೀಸನ್ ಒಳಗ ಮಾವಿನಕಾಯಿ ರಸಂ ತಿಂದಿಲ್ಲ ಅಂದ್ರ ಏನೋ ಒಂಥರ ತೃಪ್ತಿನೇ ಆಗಲ್ಲ ನೋಡ್ರಿ. ಸೊ ಬರ್ರಿ ಮಾವಿನಕಾಯಿ ರಸಮಿಗೆ ಏನೇನ್ ಬೇಕಂತ ಒಂದ್ಸರಿ ನೋಡ್ಕೊಂಡ್ ಬರೋಣ. ಮೊದ್ಲಿಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ತಗೊಂಡೇನಿ, ಕರ್ಬೇವಿನ ಸೊಪ್ಪು, ಸಾಸ್ವಿ, ಜೀರಿಗಿ, ಬೆಲ್ಲ, ಅದಾದ್ಮೇಲೆ ಸ್ವಲ್ಪ ಒಣಮೆಣಸಿನಕಾಯಿ ಒಗ್ಗರಣೆಗೆ. ಮಾವಿನಕಾಯಿನ ನಾನು ಸಿಪ್ಪಿನ ತೆಗೆದ್ಬಿಟ್ಟು 1 ಕಪ್ ತಗೊಂಡಿನಿ ನೋಡ್ರಿ. ಅದಾದ್ಮೇಲೆ 1 ಕಪ್ಪು ತೊಗರಿಬೇಳೆಯನ್ನ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಕುದಿಸ್ಬಿಟ್ಟು ತಗೊಂಡಿದೀನಿ. ಇದಕ್ ಬಂದು ಪೂರ್ತಿಯಾಗಿ ಈ ರೀತಿ ಮೆತ್ತಗೆನೆ ಆಗ್ಬೇಕು ಬ್ಯಾಳಿ. ಇವಾಗ ಈ ಬೇಳೆ ಏನೈತ್ ನೋಡ್ರಿ ನಾವು ಸೋಸ್ಕೋಬೇಕಾಗತ್ತ. ಸೊ ಹಂಗಾಗಿ 1 ಬೊಗಣಿ ತಗೊಂಡ್ಬಿಟ್ಟು ಒಂದ್ ಸಾನ್ಗಿ ತಗೊಂಡು ಅದರಿಂದ ಸೋಸ್ಕೊಂಡ್ ಬಿಡೋನು. ಯಾಕಂದ್ರ ಬ್ಯಾಳಿ ರಸಂ ಒಳಗ ತಿನ್ನಕ್ ಅಷ್ಟ್ ಟೇಸ್ಟ್ ಅನ್ಸಲ್ಲ. ಸೊ ಬೇಕಂದ್ರ ಹಂಗೇನು ಯೂಸ್ ಮಾಡ್ಬೋದು. ನಮ್ ಮನೆಯೊಳಗ ನನಗ್ ಇದೇ ರೀತಿ ರೂಢಿ ಐತ್ ಅನ್ಕೊಂಡು ಸೋಸ್ಕೊಂಡ್ ಬಿಡ್ತೀನಿ. ಯಾಕಂದ್ರೆ ರಸಂ ತಿಳುವಾಗಿರತ್ ನೋಡ್ರಿ. ಹಂಗಾಗಿ ಪೂರ್ತಿ ಸೋಸ್ಕೊಂಡ್ ಬಿಟ್ರೆ ಇನ್ನು ಟೇಸ್ಟ್ ಆಗಿ ಬರುತ್ತಂತೇಳಿ. ಈ ಮಾವಿನಕಾಯಿ ಸೀಸನ್ ಒಳಗ ಮಾವಿನಕಾಯಿ ರಸಂ ಮಾಡೋದು ಒಂಥರ ಖುಷಿ ನೋಡ್ರಿ. ಸೀಸನ್ ಇರುತ್ತ. ಅದು ಅಲ್ದೆ ಈ ಉರಿ ಉರಿ ಬಿಸಿಲೊಳಗ ಪ್ರತಿದಿನ ಏನೈತ್ ನೋಡ್ರಿ ಬರೀ ನೀರ್ ಕುಡ್ಕೊಂಡ್ ಹೊಟ್ಟ್ ತುಂಬಿರತ್ತ. ಯಾವಾಗ ಕೇಳಿದ್ರು ಹೊಟ್ಟಿ ಹಸುವಾಗಿಲ್ಲ, ಇಲ್ಲಾಂದ್ರ ಬಾಯಿಗ್ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರ ನೀರ್ ಕುಡುದ್ರೊಳಗನ ಹೊಟ್ಟಿ ತುಂಬ್ಕೊಂಡ್ ಬಿಟ್ಟಿರತ್ತ. ಊಟ ಮಾಡ್ಬೇಕ್ ಅನ್ಸಲ್ಲ. ಬಟ್ ಈ ರೀತಿ ಏನೈತಲ್ಲ ಹುಳಿ, ಉಪ್ಪು, ಖಾರ ಟೇಸ್ಟಿ ಆಗಿರೋಂಥ ರಸಂ ಮಾಡ್ಕೊಟ್ರ ಊಟನೂ ಆರಾಮಾಗಿ ಮಾಡ್ತಾರ. ಮತ್ತ್ ಇದು ಊಟದ್ ಜೊತೆನೆ ಬೇಕಂದ್ರ ಒಂದ್ ಗ್ಲಾಸ್ ಒಳಗ್ ಹಾಕೊಂಡ್ ಕುಡಿಬೋದು. ಬಟ್ ಟೇಸ್ಟಿ ಆಗಿರುತ್ತೆ. ನೋಡ್ರಿ ಇಲ್ಲಿ ಪೂರ್ತಿಯಾಗಿ ನಾನು ಒಂದ್ ಸೈಡಿಗ್ ತಕೊಂಡ್ಬಿಟ್ಟೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದ್ ಪ್ಯಾನ್ ಇಟ್ಕೊಂಡ್ಬಿಟ್ಟು, ಪ್ಯಾನ್ ಬಿಸಿ ಆಗ್ತಿದ್ದಂಗನೆ ಏನೈತ್ ನೋಡ್ರಿ 1 ಕಪ್‌ನ ನೀರ್ ಸೇರಿಸ್ಕೊಳತೀನಿ. ನೀರು ಬಿಸಿ ಆಗ್ಬೇಕು. ಸೊ ನೀರ್ ಕುದಿಯಕ್ ಸ್ಟಾರ್ಟ್ ಆಯ್ತು. ಇವಾಗ ಏನೈತ್ ನೋಡ್ರಿ ಮಾವಿನಕಾಯನ್ನ ಹಾಕೊಂಡ್ ಬಿಡೋನು. ಮಾವಿನಕಾಯಿ ಹಾಕ್ಕೊಂಡ್ಬಿಟ್ಟು, ಇವಾಗ ಹಸಿ ಮೆಣಸಿನಕಾಯಿನ ಹಾಕ್ಕೊಳತ್ತೀನಿ. ಹಸಿ ಮೆಣಸಿನಕಾಯಿ ಇಲ್ಲಿ ಒಂದ್ 4 ಅಷ್ಟ ತಗೊಂಡೀನಿ ನಾನು. ನಿಮಗ್ ಖಾರ ಬೇಕಂದ್ರ ಇನ್ನೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ರಿ. ಯಾಕಂದ್ರ ನಮ್ ಮನ್ಯಾಗ ಸ್ವಲ್ಪ ಮಕ್ಕಳು ಖಾರ ಜಾಸ್ತಿ ತಿನ್ನಲ್ ನೋಡ್ರಿ. ಹಂಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಳತ್ತೀನಿ. ಬಟ್ ಮಾವಿನಕಾಯಿ ಬಂದು ಬಾಳತ್ ಬೇಯಕ್ ತಗೊಳಲ್ಲ. 1 ನಿಮಿಷ 2 ನಿಮಿಷ ಬೇಯ್ದ್ ಬಿಡುತ್ತ. ಇಲ್ಲಿ ನೀವು ನೋಡ್ರಿ ಒಂದ್ ಸಾಣಿಗೆ ಹಾಕಿ ಚೆಕ್ ಮಾಡಾತ್ತೀನಿ ನಾನು. ಆಲ್ಮೋಸ್ಟ್ ಇದೇನೈತ್ಲಾ ಪೂರ್ತಿ ಬಟಾಟೋ ತರಾನೇ ಕಾಣ್ಸಾತೈತಿ. ನೀವ್ ಈ ರೀತಿ ಬೇಕಾದ್ರೂ ಅದನ್ನ ಸ್ಮ್ಯಾಶ್ ಮಾಡ್ಕೋಬಹುದು. ಇಲ್ಲ ಅಂದ್ರ ಮಿಕ್ಸಿನೂ ಹಾಕೋಬಹುದು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಒಂಚೂರು ತಣ್ಣಗಾಗೋವರೆಗೂ ಬಿಟ್ಬಿಡ್ತೀನಿ ನೋಡ್ರಿ. ತಣ್ಣಗಾದ ತಕ್ಷಣ ಇದ್ರೊಳಗೆ ನೀರ್ ಏನೈತಲ್ಲ ಸಪ್ರೇಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಯಾಕಂದ್ರ ಹುಳಿ ಮಾವಿನಕಾಯಿ ಐತಿ. ಜಾಸ್ತಿ ಹುಳಿ ಆಗೋದ್ ಬೇಡ ಅಂತ ಹೇಳಿ ಸ್ವಲ್ಪ ತೆಗ್ದೀನಿ. ಬೇಕಂದ್ರ ರಸಂ ಕ್ವಾಂಟಿಟಿ ಜಾಸ್ತಿ ಇದ್ರ ಪೂರ್ತಿಯಾಗಿ ನೀರುನು ನೀವು ಯೂಸ್ ಮಾಡ್ಕೋಬಹುದು. ಮಾವಿನಕಾಯಿ ಸ್ವಲ್ಪ ತಣ್ಣಗಾಯ್ತು. ಇವಾಗ ಏನೈತ್ ನೋಡ್ರಿ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬಿಡ್ತೀನಿ. ಮಿಕ್ಸಿ ಮಾಡ್ಕೊಳ್ಳೋ ಉದ್ದೇಶ ಸ್ವಲ್ಪ ಜಲ್ದಿ ಆಗ್ಲಿ ಅನ್ನೋ ಸಲುವಾಗಿ ನೋಡ್ರಿ. ಇಲ್ಲ ಅಂದ್ರ ನೀವ್ ಅವಾಗ್ಲೇ ತೋರ್ಸಿದ್ನಲ್ಲ ಆ ರೀತಿ ಕೂಡಾನು ಮಾಡ್ಕೋಬಹುದು ಸಾನ್ಗಿ ಮೇಲೆ ಹಾಕ್ಕೊಂಡ್ಬಿಟ್ಟು. ಈ ರೀತಿ ಪೇಸ್ಟ್ ರೆಡಿ ಆಯ್ತು ನೋಡ್ರಿ ಪರ್ಫೆಕ್ಟ್ ಇವಾಗಿದು. ಇವಾಗ ಈ ಬೊಗಣಿ ಒಳಗ ನಾನು ರಸಂ ಮಾಡ್ತೀನಿ. ಹಂಗಾಗಿ ಬೇಳಿ ಮತ್ತ್ ಅದ್ ಏನ್ ಪೇಸ್ಟ್ ಮಾಡ್ಕೊಂಡ್ ಇಟ್ಕೊಂಡೀನಿ ನೋಡ್ರಿ, ಅದನ್ನ ಇದ್ರೊಳಗ ಏನೈತಲ್ಲ ಸೇರಿಸ್ಕೊಂಡ್ ಬಿಡ್ತೀನಿ. ಈ ರೀತಿ ಇದನ್ನ ಹಾಕ್ಕೊಂಡ್ಬಿಟ್ಟು ಇವಾಗೇನ್ ಆ ಕಪ್ ಒಳಗ್ ಏನ್ ಬೇಳೆ ಅಂಟ್ಕೊಂಡಿರುತ್ತಲ್ಲ ಅದಕ್ಕೂ ಸ್ವಲ್ಪ ನೀರಾಗಿ ಹಾಕ್ಕೊಂಡ್ಬಿಡೋನು. ರಸಂ ಆದ್ಮೇಲೆ ತಿಳುವಾಗಿರುತ್ತೆ. ಸೊ ಹಂಗಾಗಿ ನೀರ್ ಜಾಸ್ತಿನೇ ಬೇಕಾಗತ್ತ. ನಾನಿವಾಗ ಬೇಳೆ ಏನ್ ಹಾಕ್ಕೊಂಡೀನಿ ನೋಡ್ರಿ ಅದ್ರಲ್ಲಿ ಒಂದ್ 2 ಕಪ್ ನೀರ್ ಹಾಕ್ಕೊಂಡು ಇದ್ರೊಳಗ ಏನೈತಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋಕಿನ ಮುಂಚೆಕ ನೋಡ್ರಿ ಇಲ್ಲಿ ಬೆಲ್ಲನ ಸೇರಿಸ್ಕೊಳತೀನಿ. ಅದಾದ್ಮೇಲೆ ಸ್ವಲ್ಪ ಉಪ್ಪು ಏನೈತಲ್ಲ ರುಚಿಗೆ ತಕ್ಕಷ್ಟು ಹಾಕೊಂಡ್ಬಿಟ್ಟು ಇದನ್ನೊಂದ್ ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ರಸಂ ಏನೈತ್ ನೋಡ್ರಿ ಆಲ್ಮೋಸ್ಟ್ ರೆಡಿ ಆಯ್ತು. ಜಸ್ಟ್ ಇನ್ನೇನಿಲ್ಲ ಒಗ್ಗರಣೆ ಹಾಕ್ಬೇಕಷ್ಟೇ. ಬರ್ರಿ ಇವಾಗ ಒಗ್ಗರಣೆ ಹಾಕೋನು. ಗ್ಯಾಸ್ ಆನ್ ಮಾಡ್ಕೊಂಡು ಇಲ್ಲಿ ಇನ್ನೊಂದ್ ತವಾನ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾನು ತುಪ್ಪನ ಯೂಸ್ ಮಾಡಾತ್ತೀನಿ. ರಸಮ್‌ಗ ಇನ್ನೂ ಒಂದ್ ಡಬಲ್ ಟೇಸ್ಟ್ ಬರ್ಬೇಕಂದ್ರ ಮೇನ್ ಇದೆ ನೋಡ್ರಿ ತುಪ್ಪದ ಒಗ್ಗರಣೆ ಹಾಕಿದ್ರ ಮಸ್ತ್ ಬರುತ್ತ. ಮತ್ತ್ ಅದು ಅಲ್ದೆ ಇದು ಬಂದು ಆಕಳ ತುಪ್ಪ ಆಗಿರೋದ್ಲಿಂತ್ರ ಟೇಸ್ಟ್ ಬಾರಿ ಕೊಡುತ್ತಂತ ನಾನು ತುಪ್ಪಾನ ಯೂಸ್ ಮಾಡಾತ್ತೀನಿ. ತುಪ್ಪ ಇಷ್ಟ ಇಲ್ಲಾರ್ದೋರ್ ಎಣ್ಣೆನೂ ಯೂಸ್ ಮಾಡ್ರಿ. ಇಲ್ಲಿ ನಾನು ಸಾಸ್ವಿ ಕಾಳನ್ನ ಸ್ವಲ್ಪ ಜಾಸ್ತಿ ಬೇಕಂತೇಳಿ ತಗೊಂಡೀನಿ. ಒಂದ್ ಅರ್ಧ ಸ್ಪೂನ್‌ನ. ಸಾಸ್ವಿ, ಜೀರಿಗೆ ಸಿಡಿತಿದ್ದಂಗ ನೋಡ್ರಿ 2 ರಿಂದ ಒಂದ್ 3 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳತ್ತೀನಿ. ಅದಾದ್ಮೇಲೆ ಹೆಚ್ಚಿಟ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊರಿ. ಸೇರಿಸ್ಕೊಂಡ್ಮೇಲೆ ಒಣ ಮೆಣಸಿನಕಾಯಿ ಏನೈತಲ್ಲ ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿನ ತಗೊಳತ್ತೀನಿ. ಬ್ಯಾಡಗಿ ಮೆಣಸಿನಕಾಯಿ ಖಾರ ಇರಂಗಿಲ್ಲ. ಬಟ್ ತಿನ್ನುವಾಗ ಬಾಳ ಟೇಸ್ಟ್ ಕೊಡುತ್ತ ನೋಡ್ರಿ. ಹಂಗಾಗಿ ನಾನ್ ಬ್ಯಾಡಗಿ ಮೆಣಸಿನಕಾಯಿನ ಯೂಸ್ ಮಾಡಾತ್ತೀನಿ. ಸ್ವಲ್ಪ ಇದ್ರ ಜೊತೆ ಏನೈತಲ್ಲ ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ ಸ್ವಲ್ಪ ಬೇಯಬೇಕಾಗತ್ ನೋಡ್ರಿ. ಹಾಗಾಗಿ ಒಂಚೂರು ಪೂರ್ತಿಯಾಗಿ ಏನೈತಲ್ಲ ಉರಿನ ಸಣ್ಣ ಇಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊರಿ. ಇವಾಗ ಇದು ಬೇಯ್ತಿದ್ದಂಗನ ಒಂದ್ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊರಿ. ಇಷ್ಟೇ ಇದು ಜಾಸ್ತಿ ಏನೈತ್ ನೋಡ್ರಿ ಯಾವುದೇ ರೀತಿಯಾದ ಮಸಾಲಾನ ನಿಮಗ್ ಬೇಕಾಗಲ್ಲ. ನಾನು ಇಲ್ಲಿ ಯಾವುದೇ ರೀತಿ ಮಸಾಲಾನ ಯೂಸ್ ಮಾಡಲ್ಲ. ಜಸ್ಟ್ ಉಪ್ಪು, ಖಾರ, ಹುಳಿ, ಬೆಲ್ಲ ಇಷ್ಟ್ರೊಳಗನ ಟೇಸ್ಟ್ ಸೂಪರ್ ಆಗಿ ಬರುತ್ತ. ಇವಾಗೇನ್ ಒಗ್ಗರಣೆ ಹಾಕ್ಕೊಂಡ್ಬಿಟ್ರ ರಸಂ ಏನೈತಲ್ಲ ರೆಡಿ ಆಗ್ಬಿಡ್ತ್ ನೋಡ್ರಿ. ನಮ್ ಮನೆಯೊಳಗಂತ್ರು ಇದು ಫೇವರೇಟ್ ರಸಂ. ಅದ್ರೊಳಗ್ ಮಾವಿನಕಾಯಿ ಸೀಜನ್ ಬಂದ್ರ
ಮರಿಲಾರ್ದಂತ ರೆಸಿಪಿ ಅಂದ್ರ ನಮಗ ಮಾವಿನಕಾಯಿ ರಸಮ್ಮು, ಮಾವಿನಕಾಯಿ ಸಾರು ಅಂತಾನೂ ಕರಿತಾರ ನಮ್ ಕಡೆ. ಇಷ್ಟೇ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ನೋಡ್ರಿ. ಈ ಮಾವಿನಕಾಯಿ ರಸಂ ರೆಸಿಪಿ ನಿಮಗೇನಾದ್ರೂ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.